ಪ್ರತಿ ಕ್ಷಣದ ಸುದ್ದಿಗಾಗಿ ಟಿವಿ9 ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಒತ್ತಿ. ಇವತ್ತಿನ ಇನ್ಸೈಡ್ ಸುದ್ದಿಯಲ್ಲಿ ಮುಖ್ಯವಾಗಿ ಎರಡು ಸುದ್ದಿಗಳನ್ನು ತೋರಿಸ್ತೀನಿ. ಒಂದು, ಕೊರೋನಾಗೆ ಸಂಬಂಧಪಟ್ಟಂತೆ ಕೊರೋನಾ ಸೋಂಕಿತರ ಸಂಖ್ಯೆಯಲ್ಲಿ ಹೆಚ್ಚಳ ಆಗ್ತಾ ಇರುವಂಥದ್ದು ಒಂದು ಭಾಗ ಆದರೆ, ಮತ್ತೊಂದು ಕಡೆಯಲ್ಲಿ ಬಹಳ ಆಘಾತಕಾರಿಯಾಗಿರುವಂಥ ಅಂಶ ಅಂದರೆ, ಯಾವ ಸೋಂಕಿತರಿಗೆ ಆಲ್ರೆಡಿ ಏನು ಸೋಂಕು ತಗುಲಿಸ್ಕೊಂಡಿದ್ದಾರಲ್ಲ, ಕರ್ನಾಟಕದಲ್ಲಿ 100ಕ್ಕೂ ಹೆಚ್ಚು ಮಂದಿಗೆ ಸೋಂಕು ಎಲ್ಲಿಂದ ಹರಡಿದೆ, ಎಲ್ಲಿಂದ ಬಂದಿದೆ ಅನ್ನುವಂಥದ್ದೇ ಗೊತ್ತಿಲ್ಲ. ರ್ಯಾಂಡಮ್ ಸ್ಯಾಂಪ್ಲಿಂಗ್ ಮಾಡಿದರೆ ಅಲ್ಲೂ ಕೂಡ ಸೋಂಕು ಗೊತ್ತಾಗ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಇಲ್ಲಿ ಬಹಳ ಮುಖ್ಯವಾಗಿ ಯಾವ ವ್ಯಕ್ತಿಗಳಿಗೆ ಸಾರಿ ಕೇಸ್ಗಳ ಮೂಲಕವಾಗಿ ಸೋಂಕು ಹರಡ್ತಾ ಇದೆ ಅನ್ನೋದು, ILI ಕೇಸ್ಗಳ ಮೂಲಕವಾಗಿ ಕೂಡ ಸೋಂಕು ಬರ್ತಾ ಇರುವಂಥದ್ದು ಪತ್ತೆ ಆಗ್ತಾ ಇದೆ. ಇದರ ಬಗ್ಗೆನ ಸುದ್ದಿಯನ್ನು ನಿಮಗೆ ತೋರಿಸ್ತೀನಿ. ಆದರೆ ಅದಕ್ಕಿಂತ ಮುಂಚಿತವಾಗಿ ಭತ್ತ ಬೆಳೆದ ರೈತರು ಅನುಭವಿಸ್ತಾ ಇರುವಂತಹ ಸಂಕಷ್ಟವನ್ನು ನೋಡಬೇಕು. ಸಾಮಾನ್ಯವಾಗಿ ಯಾರಿಗೆ, ಯಾವುದೇ ಒಬ್ಬ ಸಂಬಳ ಪಡೆಯುವಂತಹ ಒಬ್ಬ ನೌಕರನಿಗೆ, ಒಬ್ಬ ಉದ್ಯೋಗಿಗೆ ಆತನ ಸಂಬಳ ವರ್ಷದಿಂದ ವರ್ಷಕ್ಕೆ ಏರಿಕೆ ಆಗುತ್ತೆ. ಏರಿಕೆ ಆಗದೇ ಇದ್ದರೆ ಹೋಗಲಿ, ಅಟ್ಲೀಸ್ಟ್ ಆತನ ಸಂಬಳ ಒಂದೇ ರೀತಿಯಾಗಿ ಮುಂದುವರಿತಾ ಇರುತ್ತೆ. ಆದರೆ ಭತ್ತ ಬೆಳೆದಂತಹ ರೈತರು, ಎಲ್ಲ ರೈತರದ್ದು ಕೂಡ ಇದೇ ಸಮಸ್ಯೆ ಇದೆ. ವಿಶೇಷವಾಗಿ ಇವತ್ತೀಗ ಭತ್ತ ಬೆಳೆದ ರೈತರ ವಿಚಾರವನ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ. ಭತ್ತ ಬೆಳೆದ ರೈತರು ಸುಮಾರು 4 ವರ್ಷಗಳ ಹಿಂದಿನ ಬೆಲೆಗೆ ಇವತ್ತು ಭತ್ತ ಮಾರಾಟ ಮಾಡಬೇಕಾದಂಥ ಅನಿವಾರ್ಯತೆಗೆ ಸಿಲುಕಿದ್ದಾರೆ. ಕೇಂದ್ರ ಸರ್ಕಾರ ಏನೋ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಿದೆ. ಖರೀದಿ ಕೇಂದ್ರಗಳನ್ನು ತೆರೆದಿದ್ರೂ ಕೂಡ ಅಲ್ಲಿಗೆ ಖರೀದಿ ಕೇಂದ್ರಗಳಿಗೆ ಭತ್ತವನ್ನು ಕೊಡೋದಕ್ಕೆ ಬರೋದಕ್ಕೂ ರೈತರು ಸಿದ್ಧರಿಲ್ಲ. ಯಾಕಂದರೆ ಅದಕ್ಕೆ ಇರುವಂತಹ ಕಂಡೀಷನ್ಗಳು ಆ ರೀತಿಯಾಗಿದ್ದಾವೆ. ಕೇಂದ್ರದ ಬೆಂಬಲ ಬೆಲೆ ಜೊತೆಗೆ ರಾಜ್ಯ ಸರ್ಕಾರ ಯಾವುದೇ ರೀತಿಯಾದಂಥ ಹೆಚ್ಚುವರಿ ಬೆಂಬಲ ಬೆಲೆಯನ್ನು ಕೊಟ್ಟಿಲ್ಲ. ಇದೆಲ್ಲದರ ಪರಿಣಾಮವಾಗಿ ಭತ್ತ ಬೆಳೆದ ರೈತರು ಲಾಕ್ಡೌನ್ನ ಪರಿಣಾಮವಾಗಿ ಅನುಭವಿಸ್ತಾ ಇರುವಂತಹ ಸಂಕಷ್ಟ ಹೇಳುತ್ತಿರೋದಾಗಿದೆ. ಅದರ ಬಗೆಗಿನ ರಿಯಾಲಿಟಿ ಚೆಕ್ ಅನ್ನು ಕೂಡ ಇವತ್ತು ಟಿವಿ9 ನಡೆಸಿರುವಂಥದ್ದು. ಆ ಸುದ್ದಿಯನ್ನು ನಿಮಗೆ ತೋರಿಸ್ತೀನಿ ನೋಡಿ. ಭತ್ತ ಬೆಳೆಯುವ ರೈತ ದೇಶಕ್ಕೆ ಅನ್ನ ಕೊಡ್ತಾನೆ. ಆದರೆ ಈ ಅನ್ನದಾತನ ಸಂಕಷ್ಟವನ್ನ ಮಾತ್ರ ಕೇಳೋರೇ ಇಲ್ಲವಾಗಿದೆ. ಬೇಸಿಗೆಯಲ್ಲಿ ಬೆಳೆ ಬೆಳೆದು ಮತ್ತೆ ಮುಂಗಾರಿನಲ್ಲಿ ಬಿತ್ತನೆ ಮಾಡೋದಿಕ್ಕೂ ರೈತರು ಸಜ್ಜಾಗುತ್ತಿದ್ದಾರೆ. ಆದ್ರೀಗ ಕಟಾವು ಮಾಡಿದ ಭತ್ತಕ್ಕೆ ಬೆಲೆ ಇಲ್ಲದಾಗಿದೆ. ಸರ್ಕಾರದ ಖರೀದಿ ಕೇಂದ್ರಗಳ ಮೇಲೂ ರೈತರಿಗೆ ವಿಶ್ವಾಸವಿಲ್ಲದಂತಾಗಿದೆ. ಅನ್ನದಾತ ಎದುರಿಸುತ್ತಿರುವ ಸಂಕಷ್ಟದ ಬಗ್ಗೆ ಟಿವಿ9 ರಿಯಾಲಿಟಿ ಚೆಕ್ ನಡೆಸಿದೆ. ಈ ಕೊಪ್ಪಳ ಜಿಲ್ಲೆ ಗಂಗಾವತಿಯನ್ನ ಭತ್ತದ ನಾಡಂತ ಕರೀತಾರೆ. ಇಡೀ ರಾಜ್ಯದಲ್ಲಿ 2ನೇ ಅತಿ ದೊಡ್ಡದ ಒಂದು ಭತ್ತದ ಮಾರುಕಟ್ಟೆಯನ್ನ ಗಂಗಾವತಿಯಲ್ಲಿದೆ ಅಂತ ಹೇಳ್ಬೋದು. ಈ ಗಂಗಾವತಿಯಾದ್ಯಂತ ಸುಮಾರು 1 ಲಕ್ಷಕ್ಕೂ ಅಧಿಕ ಎಕರೆ ಪ್ರದೇಶದಲ್ಲಿ ಭತ್ತವನ್ನು ಬೆಳೀತಾರೆ. ಆದರೆ ಭತ್ತಕ್ಕೆ ಸರ್ಕಾರ ಬೆಂಬಲ ಬೆಲೆ ಕೊಡ್ತಿಲ್ಲ. ಅದರ ಜೊತೆಗೆ ಇದರಿಂದ ಅತಿ ಕಡಿಮೆ ಬೆಲೆಯಲ್ಲಿ ಭತ್ತವನ್ನು ಖರೀದಿ ಮಾಡ್ತಿದ್ದಾರೆ. ಲಾಕ್ಡೌನ್ಗೂ ಮುಂಚೆ ಸುಮಾರು 1500ದಂಥ ಭತ್ತದ ಬೆಲೆ ಈಗ 1100ಕ್ಕೆ ಕುಸಿದೆ ಅಂತ ಹೇಳ್ಬೋದು. ಕೊಪ್ಪಳ ಜಿಲ್ಲೆಯ ಗಂಗಾವತಿ ಕರ್ನಾಟಕದ ಭತ್ತದ ಕಣಜ. ಇಲ್ಲಿ ರೈತರು ಸೋನಾ ಮಸೂರಿ ಭತ್ತ ಬೆಳೆದು ಪ್ರತಿ ವರ್ಷ ಒಳ್ಳೆಯ ಬೆಲೆ ಪಡೆಯುತ್ತಿದ್ದರು. ಆದರೆ ಈ ವರ್ಷ ಕೇಂದ್ರ ಸರ್ಕಾರ ಎ ಗ್ರೇಡ್ ಭತ್ತಕ್ಕೆ 1835 ಹಾಗೂ ಸಾಮಾನ್ಯ ಭತ್ತಕ್ಕೆ 1815 ರೂಪಾಯಿ ಪ್ರತಿ ಕ್ವಿಂಟಾಲ್ಗೆ ಫಿಕ್ಸ್ ಮಾಡಿದೆ. ಆದರೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಇವತ್ತೇನು ಖರೀದಿ ಕೇಂದ್ರ ಪ್ರಾರಂಭ ಆಗಿತ್ತು ಅದು ಬಂದಾಗಿರೋದ್ರಿಂದ ಈ ಖರೀದಿದಾರರು ಕೂಡ ಇಲ್ಲಿ ಬರ್ತಾ ಇಲ್ಲ. ರೈತರಿಗೆ ಬಹಳ ತೊಂದರೆ ಆಗಿದೆ. ಗಾಯದ ಮೇಲೆ ಬರೆ ಎಂಬಂತೆ ಕೊರೋನಾದ ಜೊತೆಗೆ ಇವತ್ತು ಏನು ಸಂಕಷ್ಟದಲ್ಲಿರ್ತಕ್ಕಂಥ ರೈತರಿಗೆ ಸರ್ಕಾರ ತಕ್ಷಣ ಜಿಲ್ಲಾಡಳಿತ ಇವತ್ತು ಖರೀದಿ ಕೇಂದ್ರಗಳನ್ನು ಪ್ರಾರಂಭ ಮಾಡಿ ಮಧ್ಯಪ್ರವೇಶ ಮಾಡಿ ನೇರವಾಗಿ ರೈತರ ಭತ್ತವನ್ನು ಸರ್ಕಾರವೇ ಖರೀದಿ ಮಾಡಬೇಕಂತಕ್ಕಂಥ ಒಂದು ಒತ್ತಾಯವನ್ನು ನಾವು ಮಾಡ್ತಾ ಇದ್ದೀವಿ. ರೈತರಿಗಂತೂ ಒಂದೆಡೆ ಮುಂಗಾರು ಮಳೆಯ ಭೀತಿ, ಮತ್ತೊಂದೆಡೆ ಈಗ ಕಟಾವು ಮಾಡಿರುವ ಭತ್ತ ಮಾರಬೇಕಾದ ಅನಿವಾರ್ಯತೆ. ಕಳೆದ ಬಾರಿ ಮಹಾಪ್ರವಾಹದಿಂದ ತೊಂದರೆ ಅನುಭವಿಸಿದ್ದ ರೈತರು ಈ ಬಾರಿ ಕೊರೋನಾ ಲಾಕ್ಡೌನ್ನಿಂದಾಗಿ ಪರದಾಡುವಂತಾಗಿದೆ. ಈಗ ನಮ್ಮ ರೈತರು ಕೂಡ ಈಗ ನಮಗೆ ಎಕರೆಗೆ ಪ್ರತಿ ಸಾರಿ ಎಕರೆಗೆ ನಮಗೆ 40ರಿಂದ 50 ಚೀಲ 60 ಚೀಲದವರೆಗೂ ಬರ್ತಾಯಿದ್ವು. ಮೊನ್ನೆ ಏನು ಮಳೆಗಾಳಿ ಏನು ಬಂತಲ್ಲ, ಮಳೆಗಾಳಿ ಬಂದಾಗಲಿಂದ ನಮಗೆ ಎಕರೆಗೆ 25ರಿಂದ 30 ಬಂದೈತಿ. ಅದರಲ್ಲೂ ಲಾಸ್ ಆಗೈತೆ, ಇದರಲ್ಲೂ ಲಾಸ್ ಆಗ್ತಾಯಿದೆ.
ಈಗ ನಮಗೆ ಏನು ಅಂತಂದರೆ ಈಗ ಕೂಡಲೇ ಏನು ಭತ್ತ ಖರೀದಿ ಕೇಂದ್ರ ತೆಗೆದಿದ್ರೆ ನಮಗೇನೋ ಸ್ವಲ್ಪ ನ್ಯಾಯ ಬೆಲೆ ಈಗೇನು ಸರ್ಕಾರ ನಿಗದಿಪಡಿಸಿದ ಬೆಲೆ ನಮಗೆ ಸಿಗ್ತಿತ್ತು ಅಂತ ಅನ್ಕೊಂತೀವಿ. ಇನ್ನು ಗಂಗಾವತಿಯಲ್ಲಿ ರೈಸ್ ಮಿಲ್ ಮಾಲೀಕರಿಗೂ ತಾವು ಖರೀದಿಸಿದ ಭತ್ತವನ್ನ ಅಕ್ಕಿ ಮಾಡಿದ್ರು ಮಾರೋದೆಲ್ಲಿ ಎಂಬ ಚಿಂತೆ ಶುರುವಾಗಿದೆ. ಟನ್ಗಟ್ಟಲೆ ಅಕ್ಕಿಯನ್ನ ರೈಸ್ ಮಿಲ್ಗಳಲ್ಲಿ ಶೇಖರಿಸಿಡಲಾಗಿದೆ. ಪ್ರತಿ ವರ್ಷ ತೆಲಂಗಾಣ, ತಮಿಳುನಾಡು, ಮಹಾರಾಷ್ಟ್ರ ಹೀಗೆ ಹೊರ ರಾಜ್ಯಗಳಿಗೆ ಅಕ್ಕಿ ಕಳಿಸಲಾಗುತ್ತಿತ್ತು. ಆದ್ರೀಗ ಅಕ್ಕಿ ಸಾಗಿಸುವುದಕ್ಕೂ ಸಾಧ್ಯವಾಗ್ತಿಲ್ಲ. ಹೊರ ರಾಜ್ಯಗಳ ಖರೀದಿದಾರರು ಬರುತ್ತಿಲ್ಲ. ಮಹಾರಾಷ್ಟ್ರ ಮತ್ತು ತಮಿಳುನಾಡು ಇಲ್ಲಿ ಭತ್ತಕ್ಕಾಗಿರ್ಬೋದು, ಅಕ್ಕಿಗಾಗಿರ್ಬೋದು, ಕರ್ನಾಟಕ ಒಂದು 40% ಸೇಲ್ಸ್ ಆದರೆ 60% ನಾವು ಹೊರ ರಾಜ್ಯದ ಮಾರುಕಟ್ಟೆ ಮೇಲೆ ಆಧಾರಪಟ್ಟಿದೆ. ಸೊ ಹಂಗಾಗಿ ಅದರ ಪರಿಣಾಮ ರೈಸ್ ಮಿಲ್ಗಳ ಮೇಲೆ ಈ ಖರೀದಿ ತೊಂದರೆ ಆಗಿರೋದ್ರಿಂದ ಮುಖ್ಯವಾಗಿ ಅನ್ನ ಆಗ್ತಿದ್ದಂಥ ಅನ್ನದಾತರಿಗೆ ತುಂಬ ಕಷ್ಟ ಆಗಿದೆ. ಅಂದಹಾಗೆ ಕರ್ನಾಟಕದ ರೈತರು ಬೆಳೆದ ಭತ್ತ ಖರೀದಿಸಿ ಅದನ್ನ ಪಡಿತರ ವ್ಯವಸ್ಥೆಯ ಅಕ್ಕಿಯಲ್ಲಿ ಹಂಚುವುದಕ್ಕೂ ಸರ್ಕಾರ ತಯಾರಿಲ್ಲ ಎನ್ನುವುದು ರೈಸ್ ಮಿಲ್ ಮಾಲೀಕರ ಆರೋಪ. ಇದೇ ಕಾರಣಕ್ಕೆ ನೆರೆಯ ರಾಜ್ಯಗಳಲ್ಲಿ ಜಾರಿಗೆ ತಂದಿರುವ ಕಸ್ಟಮ್ ಮಿಲ್ಲಿಂಗ್ ಸಿಸ್ಟಮ್ ಜಾರಿಗೊಳಿಸುವಂತೆ ರೈಸ್ ಮಿಲ್ ಮಾಲೀಕರು ಒತ್ತಾಯಿಸುತ್ತಿದ್ದಾರೆ. ಸರ್ಕಾರದ ಯೋಜನೆಗಳಿಂದ ಏನು ಬಡವರಿಗೆ ಅಕ್ಕಿಯನ್ನು ವಿತರಣೆ ಮಾಡ್ತಾ ಇದ್ದಾರೆ, ಅದನ್ನು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಬೆಳೆದಂಥ ಭತ್ತವನ್ನು ಖರೀದಿಸುವ ಮುಖಾಂತರ ಬೇರೆ ರಾಜ್ಯಗಳಲ್ಲಿ ಕಸ್ಟಮ್ ಮಿಲ್ಲಿಂಗ್ ಅಂತಿದೆ ವ್ಯವಸ್ಥೆ. ಕಸ್ಟಮ್ ಮಿಲ್ಲಿಂಗ್ ಅಂದರೆ ಸರ್ಕಾರ ಭತ್ತವನ್ನು ಖರೀದಿ ಮಾಡಿ ಅದನ್ನು ಮಿಲ್ಲುಗಳಿಗೆ ಒದಗಿಸಿ ಅದನ್ನು ಮಿಲ್ಲಿಂಗ್ ಮಾಡಿ ಅದೇ ಅಕ್ಕಿಯನ್ನು ಸರ್ಕಾರದ ಯೋಜನೆಗಳಿಗೆ ಬಳಸುವುದು. ಸೊ ಕರ್ನಾಟಕದಲ್ಲಿ ಅದು ಸಕ್ರಿಯವಾಗಿ ಆಗ್ತಾ ಇಲ್ಲ. ಇದು ಕೊಪ್ಪಳದಲ್ಲಿ TV9 ನಡೆಸಿದ ರಿಯಾಲಿಟಿ ಚೆಕ್ನಲ್ಲಿ ಕಂಡುಬಂದ ದೃಶ್ಯವಾದರೆ, ಇತ್ತ ದಾವಣಗೆರೆಯಲ್ಲೂ ಪರಿಸ್ಥಿತಿ ಭಿನ್ನವಾಗಿಲ್ಲ. ದಾವಣಗೆರೆಯಲ್ಲೂ ಭತ್ತ ಬೆಳೆದ ರೈತ ಆಕಾಶ ನೋಡುವಂತಾಗಿದೆ. 4 ವರ್ಷದ ಹಿಂದೆ ಮಾರಿದ ಬೆಲೆಗಿಂತ ಕಡಿಮೆ ಬೆಲೆಗೆ ಈಗ ಭತ್ತ ಮಾರಬೇಕಿದೆ ಎಂದು ರೈತರು ನೋವು ತೋಡಿಕೊಳ್ಳುತ್ತಿದ್ದಾರೆ. ವರ್ಷದಲ್ಲಿ 2000 ಕ್ವಿಂಟಾಲ್ ಇತ್ತು, ಈಗ ಅದೇ ಭತ್ತ 1500 ರೂಪಾಯಿ 1300 ರೂಪಾಯಿ ಆಗಿದೆ. ಈ ಲಾಕ್ಡೌನ್ ಅಂತ ಹೆಸರು ಹೇಳಿ ರೈತರ ಭತ್ತವನ್ನು ಎಲ್ಲ ಲೂಟಿ ಮಾಡಿ ತಗೊಂಡು ಹೋಗ್ತಿದ್ದಾರೆ. ಆದರೆ ರೈತರಿಗಂತೂ ಅನ್ಯಾಯ ಆಗೋದು ತಪ್ತಾ ಇಲ್ಲ. ಇಲ್ಲಿ ನೋಡ್ರಿ 2000 ಮೇಲೆ ಭತ್ತ ಮಾರಬೇಕು ಅಂಥದನ್ನು 1300 1400 ರೈತರು ಅದು ಮಳೆ ಒಂದು ಕಾಡ್ತಾ ಇರೋದ್ರಿಂದ ನಾವು ಕೊಡಲೇಬೇಕಾದ ಅನಿವಾರ್ಯತೆ ಇರೋದ್ರಿಂದ ನಾವು 1300 1450 ಈಗ ಜಯಶ್ರೀಯನ್ನು 2300 ರೂಪಾಯಿನ ಈಗ 4 ವರ್ಷ ಮುಂಚೆ ಮಾರಿದ್ದೇವೆ. ಈಗ 1800 1900 ಭತ್ತ ಕೊಡ್ತಾ ಇದ್ದೇವೆ. ಇನ್ನು ದಾವಣಗೆರೆಯಲ್ಲಿ ಹೆಸರಿಗಷ್ಟೇ ಭತ್ತ ಖರೀದಿ ಕೇಂದ್ರವಿದೆ. ಖರೀದಿ ಕೇಂದ್ರಗಳಲ್ಲಿ ಹೆಸರು ನೋಂದಾಯಿಸಿಕೊಳ್ಳುವುದಕ್ಕೂ ರೈತರು ಮುಂದೆ ಬರುತ್ತಿಲ್ಲ. ಕೃಷಿ ಇಲಾಖೆಯಿಂದ ಕಾರ್ಡ್ ಮಾಡಿಸಿಕೊಳ್ಳಬೇಕು, ID ಪ್ರೂಫ್ ಕೊಡಬೇಕು ಎಂದು ಹಲವು ಕಂಡೀಷನ್ ಹಾಕುವ ಭತ್ತ ಖರೀದಿ ಕೇಂದ್ರಗಳಲ್ಲಿ ಕೇವಲ 17 ಮಂದಿ ರೈತರು ಮಾತ್ರ ಹೆಸರು ನೋಂದಾಯಿಸಿಕೊಂಡಿದ್ದಾರೆ. ಅಂದರೆ ಸರ್ಕಾರದ ವ್ಯವಸ್ಥೆ ಎಷ್ಟು ಅವೈಜ್ಞಾನಿಕವಾಗಿರಬೇಕು ಎನ್ನುವುದು ಗೊತ್ತಾಗುತ್ತಿದೆ. ಒಂದು ಭತ್ತ ಖರೀದಿ ಕೇಂದ್ರವನ್ನು ದಾವಣಗೆರೆ ಆರಂಭಿಸಿದೆ. ದಾವಣಗೆರೆ APMC ಮಾರುಕಟ್ಟೆಯಲ್ಲಿ ಈ ಕೇಂದ್ರ ಕಳೆದ ಕೆಲವು ದಿನಗಳಿಂದ ಕೆಲಸ ಮಾಡ್ತಾ ಇದೆ. ಮುಖ್ಯವಾಗಿ ಇಲ್ಲಿ ಏನು ನೋಂದಣಿ ಆಗಿರತಕ್ಕಂಥವರು ಇವತ್ತು ಮಾಹಿತಿ ಇರೋ ಪ್ರಕಾರ ಒಂದು 17 ಜನ ರೈತರು ನೋಂದಣಿ ಆಗಿರ್ತಕ್ಕಂಥವರು. ಅದರಲ್ಲಿ 5 ಜನ ರೈತರು ಮಾತ್ರ ಇಲ್ಲಿ ಬಂದು ಮಾರಾಟವನ್ನು ಮಾಡಿರ್ತಾರೆ, ಭತ್ತ ಮಾರಾಟವನ್ನು ಮಾಡಿರ್ತಕ್ಕಂಥದ್ದು. ಭತ್ತ ಖರೀದಿ ಕೇಂದ್ರಗಳಲ್ಲಿ ಈಗಾಗಲೇ ಕೇಂದ್ರ ಸರ್ಕಾರ ನಿಗದಿಪಡಿಸಿರುವ ದರದಲ್ಲಿ ಖರೀದಿ ಪ್ರಕ್ರಿಯೆ ಶುರುವಾಗಿದೆ. ಹೊರಗಿನ ನೀವು ಮಾರುಕಟ್ಟೆ ನೋಡಿದರೆ ದರ ಮಾತ್ರ ಭಾರಿ ಕುಸಿತಾ ಇದೆ. ಯಾಕೆ ಈ ರೀತಿಯಾಗಿ ಏನು ಸಮಸ್ಯೆ ಇದೆ? ಇತ್ತೀಚೆಗೆ ಬರ್ತಾ ಇದ್ದಾರೆ ಸರ್, ಇಲ್ಲಿವರೆಗೆ ಬರ್ತಾ ಇರಲಿಲ್ಲ, ಇತ್ತೀಚೆಗೆ ಬರ್ತಾ ಇದ್ದಾರೆ ಅಷ್ಟೇ. ಈಗ ಒಂದು 2 ದಿವಸದಿಂದ ಬರ್ತಾ ಇದ್ದಾರೆ ಅಷ್ಟೇ. ನಾವು ಈಗ ಜನವರಿಯಿಂದ ನೋಂದಣಿ ಮಾಡ್ಕೊತಾ ಇದ್ವಿ, ಯಾರೂ ಬಂದಿಲ್ಲ, ಇವಾಗ ಬರ್ತಾ ಇದ್ದಾರೆ ಸರ್. ಏನು ದರ ಅದ ರೀ? 1835ರಿಂದ 1815 ಎರಡು ರೇಟ್ ಇದೆ. ಆದರೆ ಇಲ್ಲಿ ರೈತರು ಮಾರಾಟ ಮಾಡುವುದಕ್ಕೆ ಉತ್ಸಾಹ ತೋರುತ್ತಿಲ್ಲ. ಇದರ ನಡುವೆ ಮೇ 31ರೊಳಗೆ ಮಾತ್ರ ರೈತರಿಂದ ಖರೀದಿ ಕೇಂದ್ರಗಳಲ್ಲಿ ಭತ್ತ ಖರೀದಿಸಲು ಸರ್ಕಾರ ಆದೇಶಿಸಿದೆ. ಅಲ್ಲದೆ ಒಬ್ಬ ರೈತನಿಂದ ಕೇವಲ 40 ಕ್ವಿಂಟಾಲ್ ಭತ್ತ ಮಾತ್ರ ಖರೀದಿಸಲು ಸರ್ಕಾರ ಮಿತಿ ಹಾಕಿದೆ. ಇದೆಲ್ಲದರ ಪರಿಣಾಮವಾಗಿ ಖರೀದಿ ಕೇಂದ್ರಗಳಿದ್ದರೂ ರೈತರ ನೆರವಿಗೆ ಬರುತ್ತಿಲ್ಲ. ಹೀಗೆ ಭತ್ತ ಬೆಳೆದ ರೈತ ಸಂಕಷ್ಟದಲ್ಲಿದ್ದು, ಸರ್ಕಾರ ಇನ್ನಾದರೂ ಎಚ್ಚೆತ್ತುಕೊಳ್ಳದಿದ್ದರೆ ಅನ್ನದಾತ ಮತ್ತಷ್ಟು ಸಂಕಷ್ಟಕ್ಕೆ ಸಿಲುಕುವುದು ನಿಶ್ಚಿತ. ದಾವಣಗೆರೆಯಿಂದ ಬಸವರಾಜ್ ಜತೆ ಶಿವಕುಮಾರ್, TV9 ಕೊಪ್ಪಳ.
ಎಸ್, ಈಗ ನಮ್ಮ ಜೊತೆಗೆ ಕೃಷಿ ತಜ್ಞರು ಹಾಗೂ ಸ್ವತಃ ಭತ್ತ ಬೆಳೆಗಾರರು ಕೂಡ ಆಗಿರುವ ಪ್ರೊಫೆಸರ್ ನರಸಿಂಹಪ್ಪ ಅವರಿಗೆ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ ಬೆಂಗಳೂರಿನಿಂದ. ಪ್ರೊಫೆಸರ್ ನರಸಿಂಹಪ್ಪ ಅವರೇ, ಬಹುಶಃ ದಾವಣಗೆರೆಯಲ್ಲಿರ್ಬೋದು, ಗಂಗಾವತಿಯಲ್ಲಿರ್ಬೋದು, ಈ ಎಲ್ಲ ಭಾಗಗಳಲ್ಲಿ ಹೋಗಿ ನಾವು ರಿಯಾಲಿಟಿ ಚೆಕ್ ನಡೆಸಿದಾಗಲೂ ಕೂಡ ರೈತರು ದರ ಕುಸಿತದ ಬಗ್ಗೆ ಬೆಲೆ ಸಿಗ್ತಾ ಇಲ್ಲ, ಸುಮಾರು 500ರಿಂದ 600 ರೂಪಾಯಿಯಷ್ಟು ಕಡಿಮೆ ಆಗಿದೆ, 700 ರೂಪಾಯಿ 800 ರೂಪಾಯಿವರೆಗೂ ಕೂಡ ಕಡಿಮೆ ಆಗಿರುವಂಥದ್ರ ಬಗ್ಗೆ ಕೂಡ ಮಾತನಾಡ್ತಾ ಇದ್ದಾರೆ. ಅನ್ನದಾತ ಅನ್ನುವಂತಹ ದೊಡ್ಡ ಹೆಸರಿನ ಮೂಲಕವಾಗಿ ರೈತನನ್ನ ಕರಿತೀವಿ. ಆದರೆ ಅನ್ನದಾತನ ಬೆಳೆಗೆ ಬೆಲೆ ಕುಸಿದಾಗ, ದರ ಕುಸಿದಾಗ ಮಾತ್ರ ಸರ್ಕಾರ ಯಾಕೆ ಹಾಗಾದ್ರೆ ಕಣ್ಮುಚ್ಚಿ ಕುಳಿತುಕೊಳ್ಳುತ್ತೆ ಅಂತ? ಈಗ ಕೇಂದ್ರ ಸರ್ಕಾರ ಕಳೆದ 3 ವರ್ಷಗಳಲ್ಲಿ ಬೆಲೆ ಇದು ಹಣದುಬ್ಬರ ನಿಯಂತ್ರಣವನ್ನು ಕೇವಲ ಕೃಷಿ ಉತ್ಪನ್ನಗಳಿಗೆ ಮಾತ್ರ ಸೀಮಿತವಾಗಿಟ್ಕೊಂಡು, ಹೌದು, ಇದನ್ನು ಅವಾಸ್ತವಿಕವಾದ ಅತ್ಯಂತ ಅವಾಸ್ತವಿಕ ಕಡಿಮೆ ಬೆಲೆಯಲ್ಲಿ ಆಹಾರ ಭದ್ರತೆಯ ಹೆಸರಿನಲ್ಲಿ ಆಹಾರ ವಸ್ತುಗಳು ಸಿಗಬೇಕು ಅನ್ನೋ ದೃಷ್ಟಿ ಇಟ್ಟುಕೊಂಡು ರೈತನಿಗೆ ತನ್ನ ಕೃಷಿಗೆ ಮಾರಕವಾದ ವ್ಯಾಪಾರಿ ಷರತ್ತುಗಳು ಬರೋದರಲ್ಲಿ ಕೇಂದ್ರ ಸರ್ಕಾರದ ಪಾತ್ರ ಬಹಳ ದೊಡ್ಡದಿದೆ. ಅದರಿಂದ ಏನಾಯಿತು, ಒಂದು ಕಾಲಕ್ಕೆ ಕರ್ನಾಟಕದಲ್ಲಿ ಹೇಳಬೇಕಂದ್ರೆ ಬಹಳ ಬಲಾತ್ಕಾರ ಮಾಡಿ ಎಕರೆಗಿಷ್ಟರಂತೆ ಲೆವಿ ಪದ್ಧತಿಯಿಂದ ಭತ್ತವನ್ನು ವಸೂಲು ಮಾಡ್ತಾ ಇದ್ರು. ಕೂರ್ಗ್ನಲ್ಲಿರ್ಬೋದು, ದಕ್ಷಿಣ ಕನ್ನಡದಲ್ಲಿರ್ಬೋದು, ಮಲೆನಾಡಿನಲ್ಲಿರ್ಬೋದು, ಕಾವೇರಿ ಬೈಲಲ್ಲಿ, ಕೃಷ್ಣಾ ಬೈಲಲ್ಲಿ, ತುಂಗಭದ್ರಾ ಬೈಲಲ್ಲಿ ಎಕರೆಗಿಷ್ಟು ಅಂತ ಭತ್ತ ವಸೂಲು ಮಾಡ್ತಿದ್ರು. ಈಗ ರೈತರೇ ಸರ್ಕಾರದ ಬಾಗಿಲಿಗೆ ಹೋಗಿ ನಾವೇ ಕೊಡ್ತೀವಿ ಅಂದ್ರೆ ತಗೊಳ್ಳದೇ ಇರೋಂಥ ಪರಿಸ್ಥಿತಿ ಯಾಕೆ ಬಂದಿದೆ ಅಂದರೆ, ಕೇಂದ್ರ ಸರ್ಕಾರ 27 ರೂಪಾಯಿ 1 ಕಿಲೋಗ್ರಾಮ್ ಅಕ್ಕಿಯನ್ನು ಪಂಜಾಬ್ ಮತ್ತು ಹರಿಯಾಣದಲ್ಲಿ ಕೊಂಡುಕೊಂಡು ಫುಡ್ ಕಾರ್ಪೊರೇಷನ್ ಮೂಲಕ ಆಹಾರ ಭದ್ರತೆ ಹೆಸರಿನಲ್ಲಿ ಕರ್ನಾಟಕ ಸರ್ಕಾರಕ್ಕೆ 3 ರೂಪಾಯಿ 1 ಕೆಜಿ ಕೊಡ್ತದೆ. ಆ 3 ರೂಪಾಯಿ 1 ಕೆಜಿ ಅಕ್ಕಿ PDS ಮತ್ತು ನ್ಯಾಯಬೆಲೆ ಅಂಗಡಿಗಳ ಮೂಲಕ ಬಂದು ಅದರಲ್ಲಿ ಅರ್ಧ ತಗೊಳ್ತಾರೆ, ಇನ್ನು ಅರ್ಧ ಉತ್ತರ ಕರ್ನಾಟಕದಲ್ಲಿ ಬಹಳ ಜನ ಅಕ್ಕಿ ತಿನ್ನೋದಿಲ್ಲ, ಅದು ಬ್ಲಾಕ್ ಮಾರ್ಕೆಟ್ನಲ್ಲಿ ಹೋಗ್ತದೆ. ಒಂದು ವಾರದ ಹಿಂದೆ ಅದು ನೋಡಿರ್ಬೋದು, ಇಲ್ಲಿ 2-3 ಕಡೆ 400-500 ಕ್ವಿಂಟಾಲ್ ಅಕ್ಕಿನ ಇದು PDS ಅಕ್ಕಿನ ಹಿಡ್ಕೊಂಡ್ರು. ಆ ಥರ ಆಗಿ ಅದು ಮತ್ತೆ ರೀಪಾಲಿಶ್ ಆಗಿ 10-15 ರೂಪಾಯಿಗೆ ಅಕ್ಕಿ ಸಿಕ್ಕಿದಾಗ ಕರ್ನಾಟಕ ರೈತ ನೆಲ ಕಚ್ಚಿ ಧೂಳಿಪಟ ಎದ್ದೋಗಿದ್ದಾನೆ. ಇದು ನಿಜವಾದ ಪರಿಸ್ಥಿತಿ. ಇದನ್ನು ಮನಗಂಡು ನಾವೇನು ಮಾಡಿದ್ವಿ, ಮಾನ್ಯ ಯಡಿಯೂರಪ್ಪನವ್ರಿಗೆ ದಾವಣಗೆರೆನಲ್ಲೇ ಒಂದು ನಾವು ಮೆಮೊರಾಂಡಮ್ ಕೊಟ್ವಿ. ಅದರ ಪ್ರಕಾರ ಅವರೇನು ಮಾಡಿದ್ರು, ಒಂದು ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡಿ ಅದರಲ್ಲಿ ಏನು ಮಾಡಿದ್ರು, ಯಾವ ಮಂತ್ರಿಗಳಿದ್ರೋ ಗೊತ್ತಿಲ್ಲ, ಪಾಪ ಯಡಿಯೂರಪ್ಪನವ್ರು ಅನ್ನೋದ್ರಲ್ಲಿ ಅರ್ಥವಿಲ್ಲ. ಅವರೇನು ಮಾಡಿದ್ರು, 40 ಕ್ವಿಂಟಾಲ್ ಒಬ್ಬ ರೈತನಿಂದ ತಗೋಬೇಕು, 10 ಕ್ವಿಂಟಾಲ್ ತೊಗರಿ ತಗೋಬೋದು, 15 ಕ್ವಿಂಟಾಲ್ ಶೇಂಗಾ ತಗೋಬೋದು, ಈ ಥರ ಮಾಡಿ ಆರ್ಡ್ರ್ ಮಾಡಿದ್ರು. ಅಂಥದ್ದೊಂದು ಆರ್ಡ್ರ್ ಮಾಡಿ ದಾವಣಗೆರೆಗೆ ಬೋರ್ಡ್ ಹಚ್ಚಿದ್ರು. ಮೊದಲು 1835 ರೂಪಾಯಿ, 2200 ಹೋಗ್ಬಿಡ್ತು, 2000 ಹೋಗ್ಬಿಡ್ತು. 1835 ರೂಪಾಯಿನ ಖರೀದಿ ಮಾಡ್ತೀವಿ, ಮೇ 31ನೇ ತಾರೀಕಿಗೆ ಕೊಟ್ಬಿಡ್ಬೇಕು ಅಂತ. ಈಗ ಮಳೆ ಬರ್ತಾ ಇದೆ, ಭತ್ತ ಈಗ ಕೊಯ್ತಾ ಇದ್ದಾರೆ. ಇಷ್ಟು ಮಟ್ಟಿನ ಕನಿಷ್ಠ ಪರಿಜ್ಞಾನ ಇಲ್ಲದೆ ಜಿಲ್ಲಾಡಳಿತ ಯಾವ ರೀತಿ ಕೆಲಸ ಮಾಡ್ತು, ಅಥವಾ ಕ್ಯಾಬಿನೆಟ್ ಸಬ್ ಕಮಿಟಿ 40 ಕ್ವಿಂಟಾಲ್ ಗರಿಷ್ಠ ಮಿತಿಯನ್ನು ಪ್ರತಿಯೊಬ್ಬರಿಂದ ಏರಿದರೆ ಅವ್ರು ಬರ್ತಾರ ರೈತರು ಅಲ್ಲಿಗೆ, ಅದನ್ನು ಕೊಡ್ತಾರ, ಆ ಕಂಡೀಷನ್ಸ್ ಮಾಡ್ತಾರ? ನರಸಿಂಹಪ್ಪ ನಿಮ್ ಜೊತೆಗೆ ಮಾತಾಡ್ತೀನಿ. ನಾವು ಕರ್ನಾಟಕದ ಕೃಷಿ ಮಂತ್ರಿಗಳಾಗಿರುವ BC ಪಾಟೀಲ್ರನ್ನು ಕೂಡ ಸಂಪರ್ಕಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ವಿ. ಅವರು ಇದಕ್ಕೆ ಮುಂಚಿತವಾಗಿ ಕೂಡ ಅವ್ರ ಜೊತೆಗೆ ಇಲ್ಲ, ಇದ್ರ ಬಗ್ಗೆ ನೀವು ಮಾತನಾಡಬೇಕು ಕಾರ್ಯಕ್ರಮದಲ್ಲಿ ಅಂತ ಹೇಳಿದಂಥ ಸಂದರ್ಭ ಕೂಡ ಅವ್ರಿಗೆ ಭತ್ತದ ದರದಲ್ಲಿ ಆಗಿರುವ ಕುಸಿತದ ಬಗ್ಗೆನೇ ಗೊತ್ತಿಲ್ಲ, ಮಾಹಿತಿ ಇಲ್ಲ ಅನ್ನುವಂತಹ ರೀತಿಯಲ್ಲೇ ಮಾತನಾಡಿದ್ರು. ಮತ್ತು ಅವರು ಹೇಳ್ತಾ ಇಲ್ಲ, ಪಡಿತರ ವ್ಯವಸ್ಥೆ ಇದೆ, ಹಾಗಾಗಿ ಏನು ತೊಂದರೆ ಆಗೋದಿಲ್ಲ ಅನ್ನುವಂತಹ ರೀತಿಯಲ್ಲಿ ಹೇಳ್ತಾ ಇದ್ದಾರೆ ಹೊರತು ನಿಜಕ್ಕೂ ಅಲ್ಲಿ ಧಾರಣೆ ಕುಸಿತ ಆಗಿದೆ. ಅವರಿರುವಂತಹ ಹಿರೇಕೆರೂರು ಕ್ಷೇತ್ರ ಕೂಡ ಇದೇ ಭತ್ತ ಬೆಳೀತಕ್ಕಂತಹ ಊರಿನ ಮಧ್ಯೆಯಲ್ಲೇ ಹೋಗುವಂತಹ ಊರುಗಳಿವು. ಹಿಂಗಿರುವಾಗ ಅವ್ರಿಗೆ ಭತ್ತ ಬೆಳೆಗಾರರ ಸಮಸ್ಯೆ ಅರ್ಥ ಆಗೋದಿಲ್ಲ ಅಂತೇಳಿ ಆದರೆ ಮತ್ತೆ ಯಾವ ರೀತಿಯಾಗಿ ಕೃಷಿ ಮಂತ್ರಿಗಳು ಹಿಂಗೆ ಸ್ಪಂದಿಸ್ತಾರೆ ಅನ್ನೋದು ಅರ್ಥ ಆಗ್ತಾ ಇಲ್ಲ. ಇಲ್ಲಿ ನರಸಿಂಹಪ್ಪ ನೀವು ಹೇಳ್ತಾ ಇರಿ 40 ಕ್ವಿಂಟಾಲ್ ಒಬ್ಬ ರೈತನಿಂದ, ಹಾಗಾದ್ರೆ ಒಬ್ಬ ರೈತ ಬರೀ 40 ಕ್ವಿಂಟಾಲ್ ಮಾತ್ರ ಬೆಳಿಬೇಕು ಅನ್ನುವಂಥ ಕಂಡೀಷನ್ನ ಸರ್ಕಾರ ಹಾಕುತ್ತಾ ಅಂತ?
ನಿಮ್ಗೆ ಹೇಳ್ತೀನಿ ಕೇಳಿ, ಪಕ್ಕದ ತೆಲಂಗಾಣ ರಾಜ್ಯ ಸಣ್ಣ ರಾಜ್ಯ. ಹೌದು. ಅಲ್ಲಿ ಅವರು ಬೇರೆ ರಾಜ್ಯಗಳಿಂದ ಭತ್ತ ಬರೋದನ್ನು ಪ್ರತಿಬಂಧನೆ ಮಾಡಿ ವಿಶೇಷವಾಗಿ ಕರ್ನಾಟಕದ ಭತ್ತ ಹೈದರಾಬಾದ್ಗೆ ಹೋಗ್ತಾ ಇತ್ತು. ಅದನ್ನು ಬಂದ್ ಮಾಡಿ ತೆಲಂಗಾಣದಲ್ಲಿ ಬೆಳೀತಕ್ಕಂಥ ಪ್ರತಿ ಕಾಳು ಭತ್ತವನ್ನು ತಾವೇ ಖರೀದಿ ಮಾಡ್ತಾ ಇದ್ದಾರೆ. ಛತ್ತೀಸ್ಗಢದಲ್ಲಿ ಇನ್ನೂ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ಭೂಪೇಶ್ ಬಘೇಲ್ ಏನು ಮಾಡಿದ್ದಾರೆ, 1 ಎಕರೆ ಭತ್ತ ಬೆಳೆಯೋ ರೈತನಿಗೆ ಈ ವರ್ಷದಿಂದ 10,000 ರೂಪಾಯಿ, ಪ್ರತಿ 1 ಎಕರೆಗೂ 10,000 ರೂಪಾಯಿ ಕೊಡಬೇಕಂತ ಪ್ಲಾನ್ ಮಾಡಿದ್ದಾರೆ. ತೆಲಂಗಾಣದಲ್ಲೂ ಅದೇ ಥರ ಮಾಡಿದ್ದಾರೆ. ಮಾಡಿದ ಮೇಲೆ ಈ ಕಬ್ಬಿಗೆ ಭತ್ತಕ್ಕೆ ಸಬ್ಸಿಡಿ ಕೊಟ್ಟು ಬೆಳೆಸಿ ತಮ್ಮ ಭತ್ತವನ್ನು ಸರ್ಕಾರದ ಮೂಲಕನೇ ಖರೀದಿ ಮಾಡ್ತಾ ಇದ್ದಾರೆ ರೈತರಿಂದ. ಹೌದು, ಅವರು ಎಷ್ಟು ಬೆಳೆದ್ರು ಕೊಡಿ ಅಂತ ಅಂದ್ಬಿಟ್ಟು ತೆಲಂಗಾಣ ಮುಕ್ತವಾಗಿ ಹೇಳ್ತಾ ಇದ್ದಾರೆ. ಇವರು 40 ಕ್ವಿಂಟಾಲ್ ಸಾಕಪ್ಪ ನಮಗೆ. ಇಲ್ಲಿ ನಮಗೆ ಸಮಸ್ಯೆ ಇರೋದೇನು ಅಂತ ಹೇಳಿ, ನಮಗೆ ಖರೀದಿ ಮಾಡೋದಕ್ಕೆ ಸಮಸ್ಯೆ ಇರೋದು ಏನು ಹಾಗಾದ್ರೆ ಅಂತ. ಯಾಕಂದ್ರೆ ಮಂತ್ರಿಗಳಿಗೂ ಬಹುಶಃ ಇದರ ಬಗ್ಗೆ ಇಂಟ್ರೆಸ್ಟ್ ಇದ್ದಂಗೆ ಕಂಡು ಬರ್ತಾ ಇಲ್ಲ ಭತ್ತದ ವಿಚಾರದಲ್ಲಿ. ಮಂತ್ರಿಗಳು ಅಸಹಾಯಕರಾಗಿದ್ದಾರೆ. ಯಾಕೆ ಅಂತಂದರೆ ಸರ್ಕಾರ ಸೇರಿ ಡಿಸಿಷನ್ ತಗೊಳ್ಬೇಕಾದ ಪರಿಸ್ಥಿತಿ ಇವತ್ತು ಬಂದಿದೆ. ಹೌದು, ಅದು ರೈತರ ಪರವಾಗಿ ಅಂತ ಇವ್ರಿಗೆ ನೀವು ಸರ್ಕಾರ ಎಷ್ಟು ಸಲ ಹೇಳಿಕೊಂಡ್ರು ಕೂಡ ಅದು ಕಾರ್ಯರೂಪಕ್ಕೆ ಬರದೇ ಇದ್ದಾಗ ಯಾವ ರೈತರು ಇವ್ರನ್ನ ನಂಬೋದಿಲ್ಲ. ಈಗ ಮೆಕ್ಕೆಜೋಳದ ವಿಷಯದಲ್ಲಿ ಕರ್ನಾಟಕ ಹಾಲು ಒಕ್ಕೂಟ ಬಂದು ಖರೀದಿ ಮಾಡ್ತು, ಒಂದು ರೀತಿಯಲ್ಲಿ ಸ್ವಲ್ಪ ಸಹಾಯ. ಹೌದು, ಕಡಲೆ ವಿಚಾರದಲ್ಲಿ, ತೊಗರಿ ವಿಚಾರದಲ್ಲಿ ಕರ್ನಾಟಕ ಸರ್ಕಾರ ಖರೀದಿ ಮಾಡ್ತಾ ಇದೆ. ಆದರೆ ಭತ್ತದ ವಿಚಾರಕ್ಕೆ ಬಂದಾಗ ಯಾಕೆ ಸುಮ್ಮನೆ ಇದ್ದಾರೆ ಅಂತಂದರೆ ಇವರೆಲ್ಲ ಸಾಯಿಲಿ ಅಂತಲೇ. ಕರ್ನಾಟಕದಲ್ಲಿ ನಿಮಗೆ ಆಶ್ಚರ್ಯ ಆಗುತ್ತೆ, ಇಡೀ ಉತ್ತರ ಭಾರತದಲ್ಲಿ ಅಥವಾ ಮತ್ತು ಯಾವುದೇ ರಾಜ್ಯದಲ್ಲಿ ಗಂಗಾವತಿ ಮತ್ತು ದಾವಣಗೆರೆಯಲ್ಲಿ ಬೆಳೀತಕ್ಕಂಥ ಸೋನಾ ಮಸೂರಿ ಭತ್ತದ ಕ್ವಾಲಿಟಿ, ಎಕ್ಸ್ಪೋರ್ಟ್ ಕ್ವಾಲಿಟಿ ಭತ್ತ ಇಲ್ಲಿ ಬೆಳೀತಾರೆ. ಇದಕ್ಕೆ ಇವತ್ತು 2,500 ರೂಪಾಯಿ ಮಾಮೂಲಾಗಿ ಸಿಗಬೇಕಾಗಿತ್ತು, 1,500ಕ್ಕೂ ಕೇಳೋರಿಗೆ ಗತಿ ಇಲ್ಲ ಅಂತಂದ ಮೇಲೆ ರೈತರ ಸ್ಥಿತಿ ಏನಾಗಿರಬಾರ್ದು. ನಮ್ಮ ಇಲ್ಲಿಯ ಪಡಿತರ ವ್ಯವಸ್ಥೆಗೆನೆ ಇಲ್ಲಿನೇ ಖರೀದಿ ಮಾಡೋದಕ್ಕೆ ಸಾಧ್ಯ ಇಲ್ವಾ? ರಾಜ್ಯಗಳೇ ಖರೀದಿ ಮಾಡೋದಕ್ಕೆ ಸಾಧ್ಯ ಇಲ್ವಾ ನರಸಿಂಹಪ್ಪ ಅವರೇ? ಯಾಕಾಗಬಾರ್ದು? ಇಲ್ಲಿ ಭತ್ತ ಖರೀದಿ ಮಾಡಿದ್ರೆ ಇಲ್ಲಿ ರೈಸ್ ಮಿಲ್ನವ್ರಿಗೆ ಕೆಲಸ ಸಿಗ್ತದೆ. ಹೌದು, ಕೂಲಿಕಾರರಿಗೆ ಕೆಲಸ ಸಿಗ್ತದೆ. ಇಲ್ಲೇ ತೌಡು ಬರ್ತದೆ, ದನ ತೌಡು ತಿಂತವೆ. ಮತ್ತು ಅಕ್ಕಿ ನಮಗೆ ಸಿಗ್ತದೆ, ಒಳ್ಳೆ ಕ್ವಾಲಿಟಿ ಅಕ್ಕಿ ಸಿಗ್ತದೆ, ಸೋನಾ ಮಸೂರಿ ಅಕ್ಕಿ ಸಿಗ್ತದೆ. ಮತ್ತು ಬೇರೆ ಬೇರೆ ಅಕ್ಕಿ ಕಾವೇರಿ ಬೈಲಿನಲ್ಲಿ ಯಡಿಯೂರಪ್ಪನವರ ಊರಿನ ಶಿಕಾರಿಪುರದ ಜೀರಿಗೆ ಸಣದ ಭತ್ತದ ಅಕ್ಕಿಯನ್ನು ಮೈಸೂರು ಮಹಾರಾಜರು ಊಟ ಮಾಡ್ತಾಯಿದ್ರು. ಹೌದು, ಅಂಥವೆಲ್ಲ ಇದ್ದಾವೆ. ನಮಗೆ ನಮ್ಮ ಅಕ್ಕಿ ಬೇಡ, ನಮ್ಗೆ ಹರಿಯಾಣದ ಅಕ್ಕಿನೇ ಬೇಕು. ಯಾಕಂದರೆ ಅವರು ಗೋಡೌನ್ನಲ್ಲಿಟ್ಟು 5 ವರ್ಷ 6 ವರ್ಷ ಆದಮೇಲೆ ತಂದದ್ದು ಅಕ್ಕಿ ತಂದು ಕೊಟ್ಟರೆ, ಅದನ್ನು ಪಾಲಿಶ್ ಮಾಡಿಕೊಟ್ರೆ ಅದರಲ್ಲಿ ಸಿಕ್ಕೋ ಮಾರ್ಜಿನ್ ಭಾಳ ಜನ ಬದುಕ್ತಾರೆ, ನ್ಯಾಯಬೆಲೆ ಅಂಗಡಿಗಳವರು ಅವರು. ಇದಾದರೆ ಅವತ್ತು ಭತ್ತ ಬೆಳೀತಾರೆ, ತರ್ತಾರೆ, ಮಿಲ್ನಲ್ಲಿ ರೈತರು ಕರ್ನಾಟಕದ ಮಿಲ್ಲೇ ಅಕ್ಕಿ ಮಾಡ್ತಾರೆ, ಕರ್ನಾಟಕದ ರೈತರೇ ಊಟ ಮಾಡ್ತಾರೆ, ದನಗಳೇ ತಗೊಂಡು ತಿಂತವೆ. ನಿಜ ನರಸಿಂಹಪ್ಪ ಅವರೇ, ಧನ್ಯವಾದ. ಟಿವಿ ನ್ಯೂಸ್ಗೆ ಜಾಯ್ನ್ ಆಗಿ ತಮ್ಮ ಅಭಿಪ್ರಾಯವನ್ನು ಶೇರ್ ಮಾಡ್ಕೊಡೋದಕ್ಕಾಗಿ. ಯಾಕಂದರೆ ಸರ್ಕಾರ ಇಲ್ಲಿ ಮಧ್ಯಪ್ರವೇಶ ಮಾಡದೇ ಹೋದರೆ ಭತ್ತ ಬೆಳೆದಿರ್ತಕ್ಕಂತಹ ರೈತರ ಸಂಕಷ್ಟವನ್ನು ದೂರ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಇನ್ನು ಕೊರೋನಾ ಸೋಂಕಿತರ ಸಂಖ್ಯೆಯಲ್ಲಿ ಏರಿಕೆ ಆಗ್ತಾ ಇರೋದು, ಅದರ ಜೊತೆಗೇ ಮತ್ತೊಂದು ಆಘಾತಕಾರಿ ಅಂಶ ಅಂದರೆ ಕೊರೋನಾ ಸೋಂಕಿತರಲ್ಲಿ ಯಾರಿಂದ ಯಾರಿಗೆ ಸೋಂಕು ತಗುಲಿದೆ ಅನ್ನುವಂಥದ್ದು ಪತ್ತೆ ಆಗದಿರುವಂತಹ ಸಂಖ್ಯೆ ಸುಮಾರು 175 ಮಂದಿಗಿದೆ. ಕೊರೋನಾ ಯಾರಿಂದ ಯಾವಾಗ ಹೇಗೆ ಹರಡುತ್ತೆ ಅನ್ನೋಂಥದ್ದು ಗೊತ್ತಿಲ್ಲ ಅನ್ನುವಂಥದ್ದು ಪ್ರತಿಯೊಬ್ಬರಿಗೂ ಗೊತ್ತಿದೆ. ಆದರೆ ಕರ್ನಾಟಕದಲ್ಲಿ ಸಾಮಾನ್ಯವಾಗಿ ಕೊರೋನಾ ಸೋಂಕಿತರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ಟ್ರಾವೆಲ್ ಹಿಸ್ಟ್ರಿ, ಯಾರಿಂದ ಯಾರ ಕಾಂಟ್ಯಾಕ್ಟ್ ಮೂಲಕವಾಗಿ ಯಾರಿಗೆ ಸೋಂಕು ತಗಲಿದೆ, ಈ ರೀತಿಯಾದಂಥ ಒಂದು ಡೇಟಾವನ್ನು ರೆಡಿ ಮಾಡ್ತಾ ಇದ್ದಾರೆ, ಈ ರೀತಿಯಾದಂತಹ ಒಂದು ಮಾಹಿತಿಯನ್ನು ಸಂಗ್ರಹಿಸ್ತಾರೆ. ಆದರೆ ಕರ್ನಾಟಕದಲ್ಲಿ 175 ಮಂದಿಗೆ ಎಲ್ಲಿಂದ ಯಾವಾಗ ಕೊರೋನಾ ಸೋಂಕು ಹರಡಿದೆ ಅನ್ನೋಂಥದ್ದೇ ಗೊತ್ತಿಲ್ಲ. ಹಾಗೆಯೇ ಇವತ್ತು ಏರಿಕೆ ಆಗಿರ್ತಕ್ಕಂಥ ಕೊರೋನಾ ಸೋಂಕಿತರ ಸಂಖ್ಯೆ ಅದು ಕೂಡ ಆಘಾತವನ್ನು ಹೆಚ್ಚಿಸುವಂಥದ್ದು. ಇದರ ಬಗ್ಗೆ ಸುದ್ದಿಯನ್ನು ತೋರಿಸ್ತೀನಿ ನೋಡಿ. ಕೊರೋನಾ ಕಂಟಕ
ದಿನಾಂಕ ಇನ್ನೂ ದೂರವಾಗಿಲ್ಲ. ದಿನದಿಂದ ದಿನಕ್ಕೆ ತನ್ನ ಹಿಡಿತವನ್ನ ಮಾರಕ ಕೊರೋನಾ ಮತ್ತಷ್ಟು ಬಿಗಿಗೊಳಿಸುತ್ತಿದೆ. ಕರ್ನಾಟಕದಲ್ಲೂ ಕೊರೋನಾದ ರುದ್ರತಾಂಡವ ಮುಂದುವರೆದಿದೆ. ಇಂದು 93 ಹೊಸ ಕೇಸುಗಳು ಪತ್ತೆ. 2182ಕ್ಕೆ ಸೋಂಕಿತರ ಏರಿಕೆ. ಇಂದು ಕೂಡ ರಾಜ್ಯದಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆಯಲ್ಲಿ ಭಾರಿ ಏರಿಕೆಯಾಗಿದೆ. ಇಂದು ಒಂದೇ ದಿನ 93 ಹೊಸ ಕೇಸುಗಳು ಪತ್ತೆಯಾಗಿದ್ದು, ರಾಜ್ಯದಲ್ಲಿ ಸೋಂಕಿತರ ಸಂಖ್ಯೆ 2182ಕ್ಕೆ ತಲುಪಿದೆ. ಉಡುಪಿಯಲ್ಲಿ ಅತಿ ಹೆಚ್ಚು ಅಂದ್ರೆ 32 ಕೇಸುಗಳು ಇಂದು ಒಂದೇ ದಿನ ಪತ್ತೆಯಾಗಿವೆ. ಮಹಾರಾಷ್ಟ್ರದಿಂದ ಬಂದವರು, ದುಬೈನಿಂದ ಬಂದಿಳಿದವರು, ಹೀಗೆ ಹೊರಗಿನಿಂದ ರಾಜ್ಯಕ್ಕಾಗಮಿಸಿದವರಿಂದಲೇ ದೊಡ್ಡ ಸಂಖ್ಯೆಯಲ್ಲಿ ಸೋಂಕು ಹರಿದಾಡಿದೆ. ಒಂದೆಡೆ ಹೀಗೆ ಸೋಂಕಿತರ ಸಂಖ್ಯೆ ದಿನದಿನಕ್ಕೂ ಏರಿಕೆಯಾಗ್ತಿದ್ರೆ, ಮತ್ತೊಂದೆಡೆ ಟ್ರಾವೆಲ್ ಹಿಸ್ಟ್ರಿ ಇಲ್ಲದೆಯೇ ಪತ್ತೆಯಾದ ಕೊರೋನಾ ಸೋಂಕು ರಾಜ್ಯ ಆರೋಗ್ಯ ಇಲಾಖೆಯ ನಿದ್ದೆಗೆಡಿಸಿದೆ. ಪತ್ತೆಯಾಗಿಲ್ಲ ಬರೋಬ್ಬರಿ 175 ಮಂದಿಯ ಟ್ರಾವೆಲ್ ಹಿಸ್ಟ್ರಿ. ಇದೇ ನೋಡಿ ಕೊರೋನಾ ಸೋಂಕು ಯಾವ ಮಟ್ಟಿಗೆ ರಾಜ್ಯದಲ್ಲಿ ಅಪಾಯಕಾರಿ ಹಂತ ತಲುಪ್ತಿದೆ ಅನ್ನೋದರ ಮುನ್ಸೂಚನೆ. ಕರ್ನಾಟಕದಲ್ಲಿ ಇದುವರೆಗೆ ಪತ್ತೆಯಾಗಿರೋ ಕೊರೋನಾ ಸೋಂಕಿತರಲ್ಲಿ 175 ಮಂದಿಗೆ ಎಲ್ಲಿಂದ ಸೋಂಕು ತಗುಲಿದೆ ಅನ್ನೋದೇ ಆರೋಗ್ಯ ಇಲಾಖೆಗೆ ಪತ್ತೆ ಹಚ್ಚಲು ಸಾಧ್ಯವಾಗಿಲ್ಲ. ರಾಜ್ಯದಲ್ಲಿ ರ್ಯಾಂಡಮ್ ಟೆಸ್ಟ್ ನಡೆಸಿದಾಗ ಇದುವರೆಗೂ ಒಟ್ಟು 83 ಮಂದಿಗೆ ಕೊರೋನಾ ಸೋಂಕು ದೃಢಪಟ್ಟಿದೆ. ಇನ್ನು 59 ಮಂದಿಗೆ ತೀವ್ರ ಉಸಿರಾಟ ತೊಂದರೆಯಿಂದ ಬಳಲುತ್ತಿದ್ದಾಗ ಆಸ್ಪತ್ರೆಗೆ ದಾಖಲಾಗಿದ್ದು, ನಂತರ ಟೆಸ್ಟ್ ಮಾಡಿ ನೋಡಿದ್ರೆ ಕೊರೋನಾ ಪತ್ತೆಯಾಗಿದೆ. ಇದಿಷ್ಟೇ ಅಲ್ಲದೆ 33 ಮಂದಿಗೆ ILI ಮೂಲಕ ಕೊರೋನಾ ಸೋಂಕು ಹರಡಿರೋದು ಕಂಡು ಬಂದಿದ್ದು, ಇವರ ಮೈ ಸೇರಿದ ಸೋಂಕಿನ ಮೂಲ ಯಾವುದು ಅನ್ನೋದೇ ಗೊತ್ತಾಗಿಲ್ಲ. ಅಂದಹಾಗೆ ಇದರಲ್ಲಿ ರಾಜಧಾನಿ ಬೆಂಗಳೂರಿನಲ್ಲಿ ಪಾಲು ದೊಡ್ಡದಿದೆ. ಸಿಲಿಕಾನ್ ಸಿಟಿಯಲ್ಲಿ 30 ಮಂದಿಗೆ ಸೋಂಕು ಎಲ್ಲಿಂದ ತಗುಲಿದೆ ಅನ್ನೋದು ಇದುವರೆಗೂ ಪತ್ತೆ ಹಚ್ಚಲು ಸಾಧ್ಯವಾಗಿಲ್ಲ. ಟ್ರಾವೆಲ್ ಹಿಸ್ಟ್ರಿ ಅಥವಾ ನಿರ್ದಿಷ್ಟ ಸೋಂಕಿತರ ಸಂಪರ್ಕಕ್ಕೆ ಬಾರದ ವ್ಯಕ್ತಿಗಳಲ್ಲಿ ಸೋಂಕು ಕಾಣಿಸಿಕೊಳ್ಳೋದು ಕೊರೋನಾ ತಡೆಯುವ ನಿಟ್ಟಿನಲ್ಲಿ ಬಹುದೊಡ್ಡ ಸಮಸ್ಯೆ. ಯಾಕಂದ್ರೆ ಇಂಥ ವ್ಯಕ್ತಿಗಳಿಗೆ ಸೋಂಕಿನ ಲಕ್ಷಣ ಕಾಣಿಸಿಕೊಳ್ಳುವ ಮುಂಚೆ ಕನಿಷ್ಠ 20 ರಿಂದ 25 ಮಂದಿಯ ಸಂಪರ್ಕಕ್ಕೆ ಬರ್ತಿದ್ದು, ಸೋಂಕಿತರ ಸಂಖ್ಯೆ ಮತ್ತಷ್ಟು ಹೆಚ್ಚುವ ಸಾಧ್ಯತೆ ಇದೆ. ಅಲ್ಲದೆ ಇದು ರಾಜ್ಯದಲ್ಲೂ ಸಮುದಾಯದಲ್ಲೂ ಸೋಂಕು ಹರಡುತ್ತಿರುವುದರ ಲಕ್ಷಣವಾಗಿದ್ದು, ಲಾಕ್ಡೌನ್ ಸಡಿಲಿಕೆಯ ನಂತರ ಪ್ರತಿಯೊಬ್ಬರು ಕಟ್ಟೆಚ್ಚರ ವಹಿಸೋದೇ ಕೊರೋನಾ ತಡೆಯಲು ಇರುವ ಏಕೈಕ ಮಾರ್ಗ. ಶಿವರಾಜ್ ಕುಮಾರ್, TV9 ಬೆಂಗಳೂರು. ನಿಮ್ಮ ನ್ಯೂಸ್ ರೂಮ್ ಪ್ರತಿದಿನ ರಾತ್ರಿ 9 ಗಂಟೆಗೆ.